ಫಲಾನುಭವಿಗಳ ಕೈಯಿಂದ ಯಾವ ರೀತಿ ದುಡ್ಡು ವಸೂಲಿ ಮಾಡಿದ್ದಾರೆ, ಲಂಚ ಪಡೆದಿದ್ದಾರೆ ಅಧಿಕಾರಿಗಳು ಅನ್ನೋದಕ್ಕೆ ಸಾಕ್ಷ್ಯ ಸಮೇತ ಉತ್ತರವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಅಧಿಕಾರಿಗಳ ಕರ್ಮಕಾಂಡವನ್ನ ಸುವರ್ಣ ನ್ಯೂಸ್ ಬಯಲಿಗೆಳಿತಾ ಇದೆ. ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಇದು. ಅಧಿಕಾರಿಗಳು ಮತ್ತು ಸಿಬ್ಬಂದಿ ಫಲಾನುಭವಿಗಳಿಂದ ತಲಾ 2,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಮನೆ ಜಾಗದ ಹಕ್ಕು ಪತ್ರ ಕೊಡಬೇಕು ಅಂತಾದ್ರೆ ದುಡ್ಡು ಕೊಡಿ ಅಂತ ಗ್ರಾಮ ಲೆಕ್ಕಿಗ, ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಹಣ ವಸೂಲಿ ಮಾಡಿರೋದು. ಸರ್ಕಾರ ಹೇಳುತ್ತೆ ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ ನಮ್ಮ ಸರ್ಕಾರದ್ದು ಅಂತ. ಆದರೆ ದುಡ್ಡು ಕೊಟ್ಟರೆ ಮಾತ್ರ ಗ್ಯಾರಂಟಿ ಸಿಗೋದು ಫಲಾನುಭವಿಗಳಿಗೆ. ಹಕ್ಕು ಪತ್ರಕ್ಕಾಗಿ 2,000 ರೂಪಾಯಿ ಲಂಚ ಕೊಟ್ಟಿದ್ದೀವಿ ಅಂತ ಯಾರು ಹಕ್ಕು ಪತ್ರ ಪಡ್ಕೊಂಡಿದ್ದಾರೋ ಅವರೇ ಹೇಳ್ಕೊಳ್ತಿದ್ದಾರೆ. ಈ ಅಧಿಕಾರಿಗಳು ಸರ್ಕಾರದ ಸ್ಯಾಲರಿನೂ ಪಡ್ಕೊಳ್ತಾರೆ, ನಮ್ಮ ಕಡೆಯಲ್ಲಿ ದುಡ್ಡನ್ನು ಪಡ್ಕೊಳ್ತಾರೆ, ಲಂಚನೂ ಪಡ್ಕೊಳ್ತಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ಫಲಾನುಭವಿಗಳು. ಒಬ್ಬರಿಗೆ 2,000 ರೂಪಾಯಿ ಅಂತ ಕಲೆಕ್ಷನ್ ಮಾಡಿರೋದು. ಒಬ್ಬರಿಗೆ ಇಸ್ಕೊಂಡಾರ ಪಟಾಕ ಫಸ್ಟಿಗೆ 15 ಇಸ್ಕೊಂಡ್ರಣ. ಫಸ್ಟಿಂದ 15 ಮತ್ತೆ ಇಲ್ಲಿ ಸೈ ಮಾಡೋದು ಐತಿ ಅನ್ನೋದ್ಲೆ ಇಲ್ಲಿ 2,000 ರೂಪಾಯಿ ಇಸ್ಕೊಂಡ್ರು. ಇಲ್ಲಿ ನಿಮ್ನ ಕರ್ಕೊಂಡು ಹೋದವ್ರು ಯಾರು? 2,000 ಶಿವನಂದಪ್ಪ ರೀ. ಶಿವನಂದಪ್ಪ ಇಲ್ಲಿ ಏನಾಗ್ತಾರ ಅವರು? ಶಾಂಭು ರೀ, ವಾಲಿಕಾರ. ಈಗ ಅವ್ರಿಗೆ ಯಾರು ಇದು ಮಾಡಿದ್ರಂತೀರಿ? ಶಾಂಭು ರೀ, ಶಾನ್ಭವ ವಿಲೇಜ್ ಅಕೌಂಟೆಂಟ್ ಅದ ತಲಾಟಿ. ಓಕೆ, ಒಬ್ಬೊಬ್ರು 2,000 ಕೊಟ್ಟಿರಿ. ಆಕ್ಚುಲಿ ಒಬ್ಬೊಬ್ಬರಿಗೆ 5 ಕೊಟ್ಟಿವ್ರಿ ನಾವು. ಈಗ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿರಿ. ಎಲ್ಲರೂ ಕೊಟ್ಟೇವ್ರಿ, ಪ್ರತಿಯೊಬ್ರು ಎಲ್ಲರೂ ಕೊಟ್ಟೇವ್ರಿ. ಅವ್ರು ಬರಂಗಿಲ್ಲ, ಇದ್ರ ಒಳಗೆ ರಿಜಿಸ್ಟರ್ ಒಳಗೆ ಬರಂಗಿಲ್ಲ ಅಂತ ಫೋನ್ ಹಚ್ಚಿ ನಮ್ಮ ಮತ್ತೆ ರೊಕ್ಕ ಕೊಡ್ಬೇಕೇನ್ರಿ ನಾನು. ಈಗ ನಿಮ್ಗೆ ಇಲ್ಲಿ ಕೊಡ್ಬೇಕಂತ ಹೇಳಿದಾರೆ ಯಾರ್ಯಾವ? ನಿಂಬಲ್ರಿ ಮತ್ತೆ ಯಾರಿಲ್ಲ, ಅವ್ರ ಹೇಳಿದ್ರಿ ಇಸ್ಕೊಂಡವ್ರು ಅವ್ರು ತಹಸೀಲ್ದಾರ್ ಆಫೀಸ್ನಾಗ. ಅವ್ರಿಗೆ ಗೌರ್ಮೆಂಟ್ ಕಾನೂನು ಅವ್ರಿಗೆ ಗೊತ್ತಿಲ್ಲ. ಇಲೆಕ್ಷನ್ ರೊಕ್ಕ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.